ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೋಡಿ ಇದು ಕಂಪ್ಲೀಟ್ ಆಗಿದೆ. ನೋಡಿ ಈ ಥರ ಕಾಣುತ್ತೆ, ತುಂಬ ಕ್ಯೂಟಾಗಿ ಬಂದಿದೆ. ಈ ಥರ ಫುಲ್ಲು ಲೇಸ್ ವರ್ಕ್ ಈ ಥರ ಮಾಡಿಕೊಂಡು ನಾವು ಆಮೇಲೆ ಸ್ಯಾರಿಗೆ ಸ್ಟಿಚ್ ಮಾಡಬೇಕು. ನೀವು ಇಲ್ಲಿಗೆ ಬೀಡನ್ನು ಯಾವುದು ಚೂಸ್ ಮಾಡ್ಕೊತೀರಾ ಸ್ಯಾರಿಗೆ ಅಟ್ಯಾಚ್ ಮಾಡೋಲಿಬೇಕಾದ್ರೆ ಅದು ನಿಮ್ಮ ಒಂದು ಇದು ಅಂದರೆ ಸ್ಮಾಲ್ ಸೈಜ್ ಇರಲಿ, ತುಂಬ ಬಿಗ್ ಸೈಜ್ ಬೇಡ. ಈ ಸೈಜು ಓಕೆ. ನೋಡಿ ಈ ಥರ ಇದರಲ್ಲಿ ಸ್ವಲ್ಪ ಡಿಸೈನ್ ಇದೆ. ನಿಮಗೆ ನಿಮ್ಮ ಸ್ಯಾರಿಗೆ ಯಾವ್ಯಾವ ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ ನಾನಿಲ್ಲಿ ಸ್ಮಾಲ್ ಸೈಜ್ ಕ್ರಿಸ್ಟಲ್ ತೊಗೊಂಡಿದ್ದೀನಿ. ತುಂಬ ಟೈಪ್ಸ್ ಬಂದಿದೆ ಬೀಡ್ಸು. ನೀವು ಇನ್ನೂ ಕ್ರಿಯೇಟಿವಿಟಿವ್ ಆಗಿ ನಿಮಗೆ ಚೆನ್ನಾಗಿ ಒಂಥರ ಲುಕ್ಕಾಗಿ ಕಾಣಬೇಕು ಅಂದರೆ ಚೆನ್ನಾಗಿ ಸ್ಟಿಚ್ ಮಾಡ್ಕೋದು. ಒಳ್ಳೊಳ್ಳೆ ಬೀಡ್ಗಳನ್ನ ಹಾಕಿಬಿಟ್ಟು ಹ್ಯಾಂಟಿಕ್ ಬೀಡು ಬಂದಿದೆ, ಬ್ಲ್ಯಾಕ್ ಹ್ಯಾಂಟಿಕ್ಕು ಈ ಥರ ಎಲ್ಲನ. ಅದು ನೀವು ಸ್ಯಾರಿ ಗೋಲ್ಡ್ ಜರಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಯಾರಿಲಿ ಯಾವ ಜರಿ ಇರುತ್ತೋ ಆ ಥರ ಬೀಡನ್ನು ಚೂಸ್ ಮಾಡ್ಕೊಳ್ಳಿ. ನೋಡಿ ಇದು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ, ಸ್ಯಾರಿ ಮ್ಯಾಚಿಂಗು ನೀಡಲ್ಗೆ ಇರಿಸ್ಕೊಂಡು. ನೋಡಿ ಸ್ಟಾರ್ಟಿಂಗು ಲಾಕ್ ಮಾಡ್ಕೊಳ್ಳೋಣ. ನೋಡಿ ನಾವು ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಇದು. ಅಂದರೆ ಇವಾಗ ನಾವು ಇದನ್ನು ಹೀಗೂ ಸ್ಟಿಚ್ ಮಾಡ್ಬೋದು, ಈ ಥರನೂ, ಮತ್ತು ಈ ಥರನೂ ಸ್ಟಿಚ್ ಮಾಡ್ಬೋದು. ಹೀಗೆ ಅಂದರೆ ಪರ್ಪಲ್ ಮೇಲೆ ಬರೋಂಗೆ, ಈ ಥರ ಪರ್ಪಲ್ಲು ಮೇಲೆ ಬರೋಂಗೆ ನೋಡಿ ಈ ಥರನೂ ಸ್ಟಿಚ್ ಮಾಡ್ಬೋದು. ಬಟ್ ನೀವು ನೋಡಿ ಈ ಥರ ಪರ್ಪಲ್ ಮೇಲೆ ಹಾಕಿದ್ರೆ ಪಲ್ಲು ಕಲರು ಮತ್ತು ಇದು ಸೇಮ್ ಕಲರ್ ಆಗುತ್ತೆ. ಮತ್ತು ಇಲ್ಲಿ ಸ್ಯಾರಿ ಬಾಡಿ ಕಲರು ಗ್ರೀನು, ಇದು ಆರ್ಚು ಗ್ರೀನ್ ಆಗುತ್ತೆ. ಸೊ ಕಾಣಿಸಲ್ಲ ಆವಾಗ ನಮಗೆ. ಸೊ ಹಾಗಾಗಿ ನಾವು ಈ ಥರ ಒಂದು ಕಾಂಟ್ರಾಸ್ಟಾಗಿ ಮಾಡಿಕೊಂಡು ನೋಡಿ ಪಲ್ಲು ಆಪೋಸಿಟ್ ಕಲರು ಗ್ರೀನನ್ನು ನಾನು ಆರ್ಚಿಗೆ ಹಾಕಿದ್ದೀನಿ, ಪರ್ಪಲನ್ನು ಫ್ಲವರ್ಗೆ ಹಾಕಿದ್ದೀನಿ. ಸೊ ಹಾಗಾಗಿ ಫ್ಲವರ್ನ ಕೆಳಗಡೆ ಬಿಟ್ಟಿದ್ದೀನಿ, ಆರ್ಚನ್ನು ಮೇಲ್ಭಾಗ ಹಾಕಿ ಸ್ಟಿಚ್ ಮಾಡೋದು. ನೀವು ಬೇಕಾದ್ರೆ ಇಲ್ಲಿಗೆ ಗ್ರೀನ್ ಹಾಕಿ ಇಲ್ಲಿಗೆ ಪರ್ಪಲ್ ಹಾಕಿದ್ರೂ ಆ ಥರನೂ ಸ್ಟಿಚ್ ಮಾಡ್ಕೋಬೋದು. ಹೇಗೆ ಬೇಕಾದರೂ ಹಾಕ್ಕೋಬೋದು. ನಿಮ್ಮ ಒಂದು ಇದು ನಿಮಗೆ ಕ್ರಿಯೇಟಿವ್ ಹೇಗೆ ಅನಿಸುತ್ತೋ, ಚೆನ್ನಾಗಿ ಕಾಣುತ್ತೆ, ಇಲ್ಲಿ ಪರ್ಪಲ್ ಹಾಕಿದ್ರೆ ತುಂಬ ಹೈಲೈಟ್ ಆಗುತ್ತೆ, ಆವಾಗ ಇದನ್ನು ಕೆಳಗಡೆ ಮಾಡಬೇಕು. ಈ ಆರ್ಚ್ ಗ್ರೀನ್ ಹಾಕಿರೋ ಹತ್ರ ಎಲ್ಲ ನಾವು ಪರ್ಪಲ್ ಹಾಕಿದ್ರೆ ಅದನ್ನು ಆವಾಗ ಕೆಳಗಡೆ ಈ ಥರ ಮಾಡಿ ಹಾಕಿದ್ರೆ ಹೊಲಿದ್ರೆ ಸ್ಟಿಚ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ನಾನಿವಾಗ ಸ್ಯಾರಿಗೆ ಅಪೋಸಿಟ್ ಕಲರ್ ಗ್ರೀನ್ ಇದೆಯಲ್ಲ ಅದನ್ನು ಪಲ್ಲು ಸೈಡ್ ಹೊಲಿತೀನಿ. ನೋಡಿ ಇಲ್ಲಿ ನಾನು 5 ಲೂಪನ್ನು ಬಿಟ್ಟಿದ್ದೀನಿ, ಅದರಲ್ಲಿ ಮಿಡಲ್ ಒಂದು ಲೂಪ್ ಇದು. ಇದಕ್ಕೆ ನಾನು ಒಂದು ಬೀಡನ್ನು ಸೇರಿಸ್ಕೊತೀನಿ. ಇದನ್ನು ಸುಮ್ಮನೆ ತೋರಿಸ್ತೀನಿ ನೋಡಿ ನಿಮಗೆ. ಇದು ಬಿಗ್ ಬೀಡ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಸುಮ್ಮನೆ. ನೋಡಿ ಈ ಥರ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಬಟ್ ಅದು ಸ್ವಲ್ಪ ಕೆಳಭಾಗಕ್ಕೆ ಬಂದುಬಿಡುತ್ತೆ. ಇದು ಲೇಸ್ ವರ್ಕು ಈ ಥರ ತುಂಬ ಗ್ಯಾಪ್ ಆಗುತ್ತೆ ಸ್ಯಾರಿಗೂ ಮತ್ತು ಲೇಸ್ಗೂ. ದೊಡ್ಡ ಬೀಡ್ಸ್ ಹಾಕಿದ್ರೆ ಈ ಮೀಡಿಯಮ್ ಸೈಜು ಓಕೆ, ಈ ಥರದ್ದು ಹಾಕಿದ್ರೂ ಓಕೆ, ನೋ ಪ್ರಾಬ್ಲಮ್. ಇದು ಒಂಥರ ಡಿಸೈನ್ ಇದೆ, ಮತ್ತು ಇವು ಒಂಥರ ಡಿಸೈನ್ ಇದೆ ನೋಡಿ. ಇದು ನಾನು ನಿಮಗೆ ತೋರಿಸಿದ್ದು. ನಾನಿಲ್ಲಿ ಕ್ರಿಸ್ಟಲ್ ಬೀಡನ್ನು ಆ್ಯಡ್ ಮಾಡ್ತೀನಿ. ನೋಡಿ ನಾನಿಲ್ಲಿ ಸ್ಮಾಲ್ ಸೈಜ್ ಕ್ರಿಸ್ಟಲ್ ಹಾಕ್ತಿದ್ದೀನಿ. ಇಲ್ಲಿ ಮಧ್ಯದ ಲೂಪ್ಗೆ ಸ್ಟಿಚ್ ಮಾಡ್ಕೊಳೋದು. ಪ್ರತಿ ಒಂದು ಆರ್ಚಲ್ಲೂ ಮಧ್ಯದ ಲೂಪು 5 ಲೂಪನ್ನು ಬಿಟ್ಟಿದ್ದೀನಲ್ವ, ಅದರಲ್ಲಿ ಮಧ್ಯದ ಲೂಪ್ಗೆ ನಾನು ಬೀಡನ್ನು ಸೇರಿಸ್ಕೊತಿದ್ದೀನಿ.
ಈ ಥರ ಚಿಕ್ಕ ಬೀಡ್ ಹಾಕಿದ್ರೆ ಆವಾಗ ಸ್ಯಾರಿಗೆ ಈ ಥರ ಲೇಸು ಅಟ್ಯಾಚ್ ಆದಂಗಿರುತ್ತೆ, ಸ್ವಲ್ಪ ಗ್ಯಾಪ್ ಜಾಸ್ತಿ ಬರಲ್ಲ ಅವಾಗ ನೋಡೋಕೆ ಒಂಥರ ಚೆನ್ನಾಗಿ ಕಾಣುತ್ತೆ. ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಎರಡೆಳೆ ಸಾಕಾಗುತ್ತೆ ಥ್ರೆಡ್ಡು. ನಾನು ಇದನ್ನು ಆಲ್ರೆಡಿ ಸ್ಟಿಚ್ ಮಾಡೋದು, ಸ್ಯಾರಿಗೆ ಸ್ಟಿಚ್ ಮಾಡೋದು ತುಂಬ ಹಾಕಿದ್ದೀನಿ ವೀಡಿಯೋಗಳು. ಬಟ್ ಆದ್ರೂ ಕೆಲವರು ಈ ವಿಡಿಯೋ ಹೊಸ್ದಾಗಿ ವಿಡಿಯೋ ನೋಡೋರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ, ಅಂದರೆ ನಿಧಾನಕ್ಕೆ ತೋರಿಸಿ ಅರ್ಥ ಆಗಲ್ಲ ಅಂತಂದು. ಬಟ್ಟು ನನ್ನ ಬೇಸಿಕ್ ವಿಡಿಯೋಗಳನ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ. ನಿಧಾನಕ್ಕೆ ದಾರ ಹೇಗೆ ಸುತ್ಕೊಳೋದು, ಬೆರಳಿಗೆ ಹೇಗೆ ಸುತ್ಕೊಳೋದು, ಶೆಟ್ಟಲ್ಗೆ ಹೇಗೆ ಸುತ್ಕೊಳೋದು ಅಂತ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನನ್ನ ಬೇಸಿಕ್ ವೀಡಿಯೋಗಳನ್ನ ನೋಡಿ. ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ನೀವು ಅವನ್ನ ನೋಡಿಬಿಟ್ಟು ಆಮೇಲೆ ನೀವು ಹೊಸ ವೀಡಿಯೋಗಳನ್ನ ನೋಡಿ ಗೊತ್ತಾಗುತ್ತೆ. ನೀವು ಬೇಸಿಕ್ಕು ಕಲಿಯದೇ ಇದ್ದರೆ ನಿಮಗೆ ಟ್ಯಾಟಿಂಗು ಅರ್ಥ ಆಗಲ್ಲ. ಇವಾಗ ಹೊಸ್ದಾಗಿ ನಾನು ಏನು ವೀಡಿಯೋ ಹಾಕ್ತೀನಿ, ಇವ್ರು ಹೇಗೆ ಫಾಸ್ಟಾಗಿ ಆಗ್ತಾರೆ ಅಂತ ನಾನು ಪ್ರತಿ ಸಲನೂ ವೀಡಿಯೋ ಮಾಡಬೇಕಾದ್ರೆ ತುಂಬ ನಿಧಾನಕ್ಕೆ ತೋರ್ಸೋಕ್ಕಾಗಲ್ಲ, ವೀಡಿಯೋ ಲೆಂತಿ ಆಗುತ್ತೆ. ಸೊ ಹಾಗಾಗಿ ನೀವು ನನ್ನ ಬೇಸಿಕ್ ವೀಡಿಯೋಗಳನ್ನ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗೋದು. ನೋಡಿ ಇದು ಪರ್ಪಲ್ ಕಲರಿಗೆ ಗ್ರೀನು ಅಪೋಸಿಟ್ ಆಗಿದೆ. ನೋಡಿ ಇದು ಸ್ಯಾರಿ ಮೇಲೆ ಬಿದ್ದರೆ ನಮಗೆ ಪರ್ಪಲ್ ಕಾಣುತ್ತೆ. ಈ ಥರ ಸ್ಯಾರಿ ಬಾಡಿ ಮೇಲೆ ಬಿದ್ದರೆ ದಾರನ ಬಿಗ್ಗಿಯಾಗಿ ಎಳಿಬೇಡಿ, ಅದು ಸುಕ್ಕಾಗ್ಬಿಡುತ್ತೆ ಜಿಗ್ಜಾಗ್ ಹತ್ರ. ಸೊ ಹಾಗಾಗಿ ಈ ಥರ ನೀಟಾಗೆ ಸ್ಟಿಫಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ನಾಟ್ ಹಾಕ್ಕೊಂಡು, ಮತ್ತು ಅದು ಮೂವ್ ಆಗಬಾರ್ದು ಥ್ರೆಡ್ಡು. ಇಲ್ಲಿ ಕ್ರಿಸ್ಟಲ್ ಅಷ್ಟೇ ಒಂದೊಂದು ನೀಡಲ್ಗೆ ಬೀಡು ಏರಲ್ಲ. ಮತ್ತು ನಾವು ನೀಡಲ್ಲು ಬೀಡ್ ಒಳಗಡೆಯಿಂದನೇ ತೊಗೊಂಡು ಜಿಗ್ಜಾಗಿಗೆ ಸೇರಿಸ್ಬಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ ಇದು ಬೀಡು ಹೋಗ್ತಾನೆ ಇಲ್ಲ. ಇದು ನೀವು ಈಗಲೇ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಇದು ಹೇಗೆ ಹಾಕೋದು ಅಂತ. ಅದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ, ಯಾವ ಸೈಡಿಂದ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಈ ವಿಡಿಯೋ ಅದಕ್ಕೋಸ್ಕರ. ನೋಡಿ ಒಂದು ಸೆಕೆಂಡ್. ನೋಡಿ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಕ್ಯೂಟಾಗಿ ಚಿಕ್ಕ ಸೈಜ್ ಆಗಿದೆ ಈ ಡಿಸೈನು. ತುಂಬ ನೋಡಿ ಒಂದು ಬೆರಳು ಅಷ್ಟು ಅರ್ವನೂ ಇಲ್ಲ ನನಗೆ. ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ನಾನು ಹೇಳಿದ್ದೀನಿ, ಇದು ಹಾಕೋ ವಿಡಿಯೋದಲ್ಲಿ ಹೇಳಿದ್ದೀನಿ ನಾಟನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತಂದು. ನೀವು ಹೊಸ ಸಬ್ಸ್ಕ್ರೈಬರ್ಗೆ ಹೇಳೋದೊಂದು ಮಾತು, ನನ್ನ ಬೇಸಿಕ್ ವಿಡಿಯೋಗಳನ್ನ ನೀವೆಲ್ಲ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಟ್ಯಾಟಿಂಗ್ ಅಂದರೆ ಹೇಗೆ ಹಾಕೋದು, ಅದಕ್ಕೆ ಏನೇನು ಬೇಕು, ನೀಡಲ್ಸು ಯಾವ ಶೆಟ್ಟಲ್ಲಿ ಬೇಕು, ಬೀಡ್ಸ್ ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಸುತ್ಕೊಳೋದು, ಬೀಡ್ಸನ್ನು ಹೇಗೆ ಹಾಕೋದು ಅಂತ ಅರ್ಥ ಆಗುತ್ತೆ ನಿಮಗೆ. ಅವನ್ನ ನೋಡಿ ಅನಂತರ ಹೊಸ ಹೊಸ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಡಿಸೈನ್ ಮುಂದೆ ಹಾಕೋ ಡಿಸೈನ್ಗಳು ಈಸಿಯಾಗಿ ಬರುತ್ತೆ. ಫಸ್ಟು ನೀವು ಪೆಟಲ್ ಹಾಕೋದು ಕಲ್ತ್ಬಿಟ್ರೆ ನಾಟ್ ಹಾಕೋದು ಬರಬೇಕು. ಮೇಯ್ನು ಟ್ಯಾಟಿಂಗಲ್ಲಿ ನಾಟ್ ಹಾಕೋದು ಬರಬೇಕು. ನಾನು 1 ಡಬಲ್ ನಾಟ್ ಅಂತೀನಲ್ವ, ಆ ನಾಟ್ ಹಾಕೋಕ್ಕೆ ಬಂದರೆ ನಿಮಗೆ ಟ್ಯಾಟಿಂಗ್ ಈಸಿಯಾಗಿ ಬರುತ್ತೆ. ಫ್ರೆಂಡ್ಸ್, ಆನ್ಲೈನ್ ಕ್ಲಾಸ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾನೆ ಇದ್ದೀರಾ. ಸೊ ಶುರು ಮಾಡ್ತೀನಿ ಇಷ್ಟರಲ್ಲೇ. ನಾನು ಅದು ಶುರು ಮಾಡಬೇಕಾದ್ರೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದನ್ನು ಪೂರ್ತಿ ಸ್ಯಾರಿಗೆ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ.
ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಕ್ಯೂಟಾಗಿ. ತುಂಬ ಚಿಕ್ಕ ಸೈಜಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ಸೀರೆಗೆ ಸ್ಟಿಚ್ ಮಾಡಬೇಕು. ಚಿಕ್ಕ ಬೀಡ್ ಹಾಕಿದ್ರೆ ಆದಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಂತ ಶುಗರ್ ಬೀಡೂ ಅಷ್ಟು ಚಿಕ್ಕದಲ್ಲ, ಈ ಚಿಕ್ಕದಲ್ಲ. ಇಲ್ಲಿಗೆ ಸ್ಯಾರಿಗೆ ಸ್ಟಿಚ್ ಮಾಡ್ಬೇಕಾದ್ರೆ ಮಿನಿಮಮ್ ಈ ಸೈಜ್ ಹಾಕಬೇಕು, 3 mm ಬೀಡು. ಅದಕ್ಕಿಂತ ಒಂದು ನೆಕ್ಸ್ಟ್ ಸೈಜ್ ಓಕೆ. ತುಂಬ ದೊಡ್ಡ ಸೈಜನ್ನು ಸ್ಟಿಚ್ ಮಾಡಬೇಡಿ, ಚೆನ್ನಾಗಿ ಕಾಣಲ್ಲ, ತುಂಬ ಆಕ್ವರ್ಡಾಗಿ ಕಾಣುತ್ತೆ. ನೋಡಿ, ಸ್ಯಾರಿಗೆ ಸ್ಟಿಚ್ ಮಾಡ್ಸೋದು ತೋರಿಸಿ, ಮಾಡೋದು ತೋರಿಸಿ ಅಂತ. ಅಂದರೆ ನೀವು ಯಾವ್ದು ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ಅಂದರೆ ಈ ಕಡೆದು ಸ್ಟಿಚ್ ಮಾಡ್ಕೋಬೋದು, ಈ ಕಡೆದು ಸ್ಟಿಚ್ ಮಾಡ್ಕೋಬೋದು. ನಾನು ಕಾಂಟ್ರಾಸ್ಟ್ ಇರಲಿ ಆಪೋಸಿಟ್ ಕಲರ್ ಅಂತ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಹಾರ್ಚನ್ನ ಪರ್ಪಲಲ್ಲೇ ಹಾಕಿದ್ರೆ ಆವಾಗ ಪರ್ಪಲ್ ಕೆಳಗೆ ಬಿಟ್ಟು ಈ ಫ್ಲವರ್ನ ಗ್ರೀನಲ್ಲಿ ಹಾಕಿದ್ರು ಓಕೆ, ನಡೆಯುತ್ತೆ. ನೀವು ನೋಡಿಕೊಂಡು ನಿಮಗೆ ಸ್ಯಾರಿ ಹೇಗಿದೆ, ಕಾಂಟ್ರಾಸ್ಟು ಯಾವ ಥರ ಬಣ್ಣ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿಕೊಂಡು ಹಾಕಿ. ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ, ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಹೇಳ್ದಾಗೆ ಹೊಸದಾಗಿ ವೀಡಿಯೋ ನೋಡ್ತಿರೋರು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೀವು ನೋಡಿದ್ರೆ ನನ್ನ ವೀಡಿಯೋಗಳು ಯಾವ ವೀಡಿಯೋ ಇದೆ, ಎಷ್ಟು ವೀಡಿಯೋ ಹಾಕಿದ್ದಾರೆ ಅಂತ ಗೊತ್ತಾಗಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಮೊದಲೇ ನಿಮಗೆ. ನಾನು ಯಾವುದಾದ್ರೂ ಹೊಸ ವೀಡಿಯೋ ಅಪ್ಡೇಟ್ ಮಾಡಿದ್ರು ಮತ್ತು ಹಳೆ ವೀಡಿಯೋಗಳ್ದು ಸಹ ನಿಮಗೆ ಬಂದುಬಿಡುತ್ತೆ. ಸಬ್ಸ್ಕ್ರೈಬ್ ಆಗಿ ಹಾಲ್ ಬೆಲ್ಲೈಕನ್ ಒತ್ತಿದ್ರೆ. ಸೊ ಹಾಗಾಗಿ ನಿಮಗೆ ಕಲಿಯುವಂಥ ಇಂಟ್ರೆಸ್ಟ್ ಇರೋರು ಈಗಲೇ ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲಿಂದ ನೀವು ವೀಡಿಯೋಗಳು ನಿಮಗೆ ಒಂದೊಂದೇ ಬರುತ್ತಲ್ವ, ಅವಾಗ ನೀವು ನೋಡಿ ಬೇಸಿಕ್ ವೀಡಿಯೋಗಳು, ಎಷ್ಟು ವೀಡಿಯೋ ಅಪ್ಡೇಟ್ ಮಾಡಿದ್ದೀನಿ, ಯಾವ್ಯಾವ ಥರ ಡಿಸೈನ್ದು ಅಪ್ಡೇಟ್ ಮಾಡಿದ್ದೀನಿ, ಹೇಗೆ ಟಿಪ್ಸ್ ಹೇಳಿದ್ದೀನಿ ಇದರಲ್ಲಿ ಕೆಲವೊಂದು ಅಂತಲೂ ಎಲ್ಲ ಅರ್ಥ ಆಗುತ್ತೆ. ಪ್ಲೀಸ್ ಮತ್ತೆ ಅದೇ ಕಮೆಂಟು ನೀವು ಹಾಕೋದೇ ಅದು, ಇದನ್ನು ನಿಧಾನಕ್ಕೆ ತೋರಿಸಿ, ಮತ್ತು ಇದನ್ನು ಹೇಗೆ ಹಾಕೋದು, ಇಷ್ಟೊಂದು ಫಾಸ್ಟಾಗಿ ಹಾಕೋದು ಹೇಗೆ ಅಂತ ಎಲ್ಲ ಕೇಳ್ತಿರ್ತೀರ. ಸೊ ಹಾಗಾಗಿ ನೀವು ನನ್ನ ಚಾನಲ್ಗೆ ನಿತ್ಯ ಕುಚ್ಚು ಕಲೆಕ್ಷನ್ ಅಥವಾ ನಿತ್ಯ ಕ್ರಿಯೇಷನ್ ಅಂತ ಹೊಡೆದ್ರು ಬರುತ್ತೆ. ಅದಕ್ಕೆ ಹೋಗಿ ವೀಡಿಯೋಗಳು ಕೊಟ್ಟರೆ ಬರೀ ವೀಡಿಯೋಗಳು ಬರುತ್ತೆ, ತುಂಬ ವೀಡಿಯೋಗಳು. ಆ ವೀಡಿಯೋಗಳನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಡಿಸೈನ್ ಅಪ್ಡೇಟ್ ಮಾಡಿದ್ದೀನಿ ನಾನು. ನಿಮಗೆ ಯಾವ ಡಿಸೈನ್ ಕಲಿಬೇಕು ಅನಿಸುತ್ತೋ ಎಲ್ಲ ಸಿಂಪಲ್ಲಾಗಿ ಕಲಿಸಿದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಹಾಕೋದು ಹೇಳಿದ್ದೀನಿ, ಹೇಗೆ ಹಾಕೋದು ಅಂತಂದು. ಸೊ ಹಾಗಾಗಿ ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆನಂತರ ಬೆಲ್ಲೈಕನ್ ಪ್ರೆಸ್ ಮಾಡಿ. ಆವಾಗ ನಿಮಗೆ ಎಲ್ಲ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಆನಂತರ ನೀವು ಕಲಿಯೋದಕ್ಕೂ ಈಸಿ ಆಗುತ್ತೆ ನೋಡಿಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಡಿಸೈನೊಂದಿಗೆ ಮತ್ತೆ ಸಿಗೋಣ. ಬಾಯ್.